ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪಾ ಸ್ಪೆಷಲ್ ಇಷ್ಟು ಅರ್ಜೆಂಟಲ್ಲಿ ಲಾಗ್ ಶೂಟ್ ಮಾಡ್ತಾ ಇದ್ದಾರೆ ಅನ್ಕೋತಿದ್ದೀರಾ? ನಾನು ಹೌದು ಈಗಿನ ಜಸ್ಟ್ ಆಫೀಸಿಂದ ಬಂದೆ. ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ ಆಫೀಸಿಂದ ಬಂದು. ಸೊ ಆಫೀಸಿಂದ ಬಂದ ತಕ್ಷಣ ಈವನ್ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಹಾಗೇನೆ ಕೂತ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪಾ ಇಷ್ಟು ಸಡನ್ ಆಗಿ ಲಾಗ್ ಅಂತಂದ್ರೆ, ನಮ್ಮ ಪ್ರೆಗ್ನೆಂಟ್ ವುಮೆನ್ಸ್‌ಗೆ ಒಂದು ಡೌಟ್ ಇರುತ್ತೆ. ನಾಳೆ ಸೂರ್ಯಗ್ರಹಣ ಇದೆ, ಪ್ಲಸ್ ಅಮಾವಾಸ್ಯೆ ಇದೆ. ಯಾವ ರೀತಿ ಸ್ಟ್ರಿಕ್ಟ್ ಆಗಿರಬೇಕು, ನಾಳೆ ಏನೇನು ರೂಲ್ಸ್‌ಗಳನ್ನ ಫಾಲೋ ಮಾಡಬೇಕು, ಹೇಗಿರುತ್ತೆ ಅನ್ನೋದು ತುಂಬ ಡೌಟ್ಸ್ ಇರುತ್ತೆ. ಕ್ಲಾರಿಫಿಕೇಷನ್ ಸಿಕ್ಕಿರಲ್ಲ. ಏನು ಗೊತ್ತಾ, ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಕಡೆ ಗ್ರಹಣ ಇಲ್ಲ ಅಂದ್ರೂ ಇದೆ ಅಂತ ಹೇಳ್ತಾರೆ, ಇದ್ರೂ ಇಲ್ಲ ಅಂತ ಹೇಳ್ತಾರೆ. ಸೊ ಕ್ಲಾರಿಫಿಕೇಷನ್ ನನಗೂ ಈವನ್ ಆ ಥರ ಸಮಸ್ಯೆ ಆಗಿದೆ. ಸೊ ಅದಕ್ಕೋಸ್ಕರನೇ ನಾನು ಮೊನ್ನೆಯಿಂದ ತಿಳ್ಕೊತಾ ಇದ್ದೆ. ಸೊ ಫೈನಲಿ ಇವತ್ತು ಹಿಂದೂ ಪಂಚಾಂಗದ ಪ್ರಕಾರ ನಾನು ತಿಳ್ಕೊಂಡಾಗ ನನಗೆ ಕ್ಲಾರಿಫಿಕೇಷನ್ ಸಿಕ್ತು. ಸೊ ನಿಮಗೆಲ್ಲ ಕ್ಲಾರಿಫಿಕೇಷನ್ ಕೊಡೋಣ, ಕೆಲವೊಬ್ರು ಡೌಟಲ್ಲಿದ್ದರೆ ಅಂತ ಅಂದ್ಬಿಟ್ಟು ನಾನು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇರೋದು. ನಾನು ಕೇಳಿದೆ ಹಿಂದೂ ಪಂಚಾಂಗದ ಪ್ರಕಾರ ಒಂದು 2ರಿಂದ 3 ಜನಕ್ಕೆ ಕೇಳಿದೆ. ಸೊ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಸೂರ್ಯಗ್ರಹಣ ಗೋಚರ ಆಗ್ತಾ ಇಲ್ಲ ನಾಳೆ. ಬಿಕಾಸ್ ಅದು ಬಂದಿರೋದು ಟೈಮ್ ಬಂದು ನೈಟು 9:30 PM ಇಂದ 12 PM ವರೆಗೂ. ಸೊ ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಸೂರ್ಯ ಇರಲ್ಲ. ಸೊ ಆ ಕಾರಣಕ್ಕೋಸ್ಕರ ಯಾವುದೇ ಸೂರ್ಯಗ್ರಹಣ ನಮಗೆ ಎಫೆಕ್ಟ್ ಆಗ್ತಾ ಇಲ್ಲ. ಅದೇ ಫಾರಿನಲ್ಲಿ ಆ ಟೈಮಲ್ಲಿ ಬೇರೆ ಫಾರಿನಲ್ಲಿ ಡೇ ಟೈಮ್ ಇರುತ್ತೆ, ಸೂರ್ಯ ಇರ್ತಾನೆ. ಸೊ ಅಲ್ಲಿ ಅಫೆಕ್ಟ್ ಆಗುತ್ತೆ. ಸೊ ನಮಗೆ ಆ ಸೂರ್ಯಗ್ರಹಣ ಅಫೆಕ್ಟ್ ಆಗಲ್ಲ. ಇದು ಕ್ಲಾರಿಫಿಕೇಶನ್ ಕೊಡಬೇಕಾಗಿದ್ದು ನಾನು. ಸೊ ನೀವು ಏನೂ ಭಯ ಇಲ್ದೇನೆ ಆರಾಮ್ಸೆ ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗ್ಬೋದು. ಅವ್ರದ್ದು ಏನಾದರೂ ಓನ್ ಕೆಲಸ ಇದ್ದರೆ ಹೊರ್ಗಡೆ ಏನೂ ಭಯ ಇಲ್ದೇನೆ ಆರಾಮ್ಸೆ ಹೋಗ್ಬೋದು. ಏನಕ್ಕೆ ಇಷ್ಟು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಕೂಡ ಆಫೀಸಿಗೆ ಹೋಗ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಸೊ ಇದರಲ್ಲಿ ಯಾವುದೇ ಡೌಟ್ ಬೇಡ, ನೀವು ಆರಾಮ್ಸೆ ಹೋಗ್ಬೋದು. ನೆಕ್ಸ್ಟ್ 28ಕ್ಕೆ ರಕ್ಷಾಬಂಧನ್ ಡೇ ಇದೆಯಲ್ಲ, ಸೊ ಆವತ್ತು ಕೂಡ ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣನೂ ಕೂಡ ಅಷ್ಟೇ ನಮ್ಮ ಇಂಡಿಯಾಗೆ ಯಾವುದೇ ಅಫೆಕ್ಟ್ ಆಗ್ತಾ ಇಲ್ಲ. ಸೊ ಆ ಚಂದ್ರಗ್ರಹಣನೂ ಕೂಡ ನೀವು ಹೆದರೋ ಅಂಥ ಅವಶ್ಯಕತೆ ಇಲ್ಲ, ಅಥವಾ ಏನೋ ಒಂದು ಪ್ರಿಕಾಕ್ಷನ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಆರಾಮ್ಸೆ ಹಂಗೂ ಡೌಟ್ ಇದೆ ನನಗೆ ಇನ್ನೂ ಅಂದರೆ ಕ್ಲಾರಿಟಿ ಬೇಕು ಅಂತಂದರೆ, ಇಟ್ಸ್ ಓಕೆ. ನೈಟ್ ಅಲ್ವಾ ಇರೋದು PM ಅಲ್ಲಿ, 9:30 PM ಇಂದ 12 PM ಹೊರಗಡೆನೆ ಹೋಗಬೇಡಿ, ಆರಾಮ್ಸೆ ಮನೇಲಿ ಇದ್ಬಿಡಿ ಅಷ್ಟೇ. ಹೆಂಗಿದ್ರು ನೈಟ್ ಆಗಿರುತ್ತೆ. ಸೊ ಆರಾಮ್ಸೆ ಮನೇಲಿರಿ. ಅವತ್ತೊಂದಿನ ವಾಕ್ ಇದೆಲ್ಲ ಅವಾಯ್ಡ್ ಮಾಡಿದ್ರೆ ಮುಗ್ದೋಯ್ತು. ಸೊ ನಿಮಗೆ ತುಂಬ ಕ್ಲಾರಿಟಿಯಾಗಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅನ್ಕೋತೀನಿ. ಆ್ಯಂಡ್ ಚಂದ್ರಗ್ರಹಣ 28ನೇ ತಾರೀಕು ಯಾವತ್ತು ರಕ್ಷಾಬಂಧನ್ ಇದೆಯಲ್ಲ, ಸೊ ಅವತ್ತು ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣನೂ ಕೂಡ ಅಷ್ಟೇ ನಮಗೆ ಡೇ ಟೈಮ್ ಬಂದಿದೆ. ಸೊ ಡೇ ಟೈಮಲ್ಲಿ ಇಂಡಿಯಾದಲ್ಲಿ ಚಂದ್ರ ಇರಲ್ಲ. ಸೊ ಯಾವುದೇ ಕಾರಣಕ್ಕೂ ಗೋಚರ ಆಗಲ್ಲ ಇಂಡಿಯಾದಲ್ಲಿ. ಚಂದ್ರಗ್ರಹಣನೂ ಕೂಡ ಡೇ ಟೈಮ್ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾದಲ್ಲಿ ಗೋಚರ ಆಗಲ್ಲ. ಫಾರಿನ್ ಕಂಟ್ರೀಸಲ್ಲಿ ನೈಟ್ ಆಗಿರುತ್ತೆ ಆ ಟೈಮಲ್ಲಿ, ಸೊ ಗೋಚರ ಆಗುತ್ತೆ. ನಮಗೆ ಡೇ ಟೈಮು ಮಾರ್ನಿಂಗ್ 9:30 ಇಂದ ಎಲ್ಲಿವರೆಗೂ ಇದೆ ಅಂತ ನನಗೆ ಕ್ಲಾರಿಟಿ ಗೊತ್ತಿಲ್ಲ. ಇನ್ನು ಟೈಮ್ ಇದೆ ಅಲ್ಲ, ಸೊ ಅಷ್ಟೊತ್ತಿಗೆ ನಾನು ತಿಳ್ಕೊಂಡು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಸೊ ಸದ್ಯಕ್ಕೆ ನನಗೆ ಚಂದ್ರಗ್ರಹಣ 9:30ಗೆ ಶುರು ಆಗ್ತಿದೆ, 28th ರಕ್ಷಾಬಂಧನ್ ಡೇ ದಿನ ಅಂತ ಗೊತ್ತು. ಅದು ಬಿಟ್ಟರೆ ನನಗೆ ಎಲ್ಲಿ ತನಕ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ನಾಳೆದಂತೂ ಕ್ಲಾರಿಟಿ ಇದೆ ನನಗೆ. ಸೊ ನಿಮಗೆಲ್ಲ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅನ್ಕೋತೀನಿ. ಆರಾಮ್ಸೆ ಏನು ಭಯ ಇಲ್ಲದೆ ಓಡಾಡಿ. ಥ್ಯಾಂಕ್ ಯು. ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಾಚ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋಸ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು.